ನಮಸ್ಕಾರ ಫ್ರೆಂಡ್ಸ್, ರಕ್ಷಾ ಸಿರಿಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ನಮ್ಮ ಮನೆಗೆ ಇಂಟೀರಿಯರ್ ವರ್ಕ್ ಮಾಡಿಸೋಣ ಅಂತ ಹುಡುಕ್ತಾ ಇದ್ವಿ. ಅವಾಗ ನಮ್ಮ ಕಣ್ಣಿಗೆ ಬಿದ್ದಿದೆ ಶ್ರೀರಾಮ್ ಗ್ಲಾಸ್ ಆ್ಯಂಡ್ ಪ್ಲೈವುಡ್ಸ್. ನಾನು ಇವ್ರ ಬಗ್ಗೆ ಕೆಲವ್ರ ಹತ್ರ ವಿಚಾರಿಸ್ದೆ, ಇವ್ರ ಕಡೆಯಿಂದ ವರ್ಕ್ ಮಾಡಿಸ್ಕೊಂಡಿರೋರು. ಅವರು ಹೇಳಿದರು ಇವ್ರು ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಫಿನಿಶಿಂಗ್ ಇದೆ, ಹೋಗಿ ನೋಡಿ ಅಂತ. ಸರಿ, ನಾವು ನೋಡೋಣ ಹೇಗಿದೆ ಅಲ್ಲಿ ಮೆಟೀರಿಯಲ್ಸ್ ಎಲ್ಲ ಯಾವ ಥರ ಇದೆ, ಏನು ಎತ್ತ ಎಲ್ಲ ನೋಡ್ಕೊಳ್ಳೋಣ, ಆಮೇಲೆ ಡಿಸಿಷನ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಬಂದ್ವಿ ಶಾಪ್ ಹತ್ರ. ನಾವು ಏನಾದರೂ ವರ್ಕ್ ಮಾಡಿಸ್ಬೇಕಾದ್ರೆ ಒಂದು 2-3 ಕಡೆ ಸುತ್ತಿದ್ರೇ ಗೊತ್ತಾಗೋದು ಯಾವ್ದು ಕ್ವಾಲಿಟಿ ಇದೆ, ಯಾರ್ದು ವರ್ಕ್ ಬೆಸ್ಟ್ ಇದೆ ಅಂತ. ಆಗ ಅಂದ್ಕೊಂಡೆ ನಾವು ಈ ಶಾಪಿಗೆ ಬಂದ್ವಿ, ನೋಡೋಣ ಇವರು ಹೇಗಿದೆ, ಇವ್ರ ವರ್ಕ್ ಮತ್ತು ಐಟಮ್ಸ್ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು. ನಾನು ಇಡೀ ಶಾಪ್ ರೌಂಡ್ ಆಗ್ತೆ ಮತ್ತು ಅವರ ವರ್ಕ್ ಬಗ್ಗೆ ಎಲ್ಲ ನಾನು ಕೇಳಿದೆ ಮತ್ತು ನೋಡಿದೆ ಕೂಡ. ಅಲ್ಲಿರೋ ಐಟಮ್ಸ್ಗಳನ್ನೂ ಕೂಡ ನಾನು ಚೆಕ್ ಮಾಡಿದೆ, ನೋಡಿದೆ. ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್ ಇತ್ತು, ನಮ್ಮ ಕೈಗೆಟ್ಕೋ ಬೆಲೆಯಲ್ಲಿ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್ ಇತ್ತು. ಇವ್ರ ವರ್ಕು ಕೂಡ ತುಂಬ ಚೆನ್ನಾಗಿತ್ತು ಮತ್ತು ಫಿನಿಶಿಂಗ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಕೂಡ ನನಗೆ ಅಭಿಪ್ರಾಯ ಬೇರೆಯವ್ರು ಹೇಳಿದರು. ಸೊ ಹಾಗಾಗಿ ನನಗೆ ಓಕೆ ಅನ್ನಿಸ್ತು. ನೋಡೋಣ, ಇದು ಕೆಲವೊಬ್ರಿಗೆ ಯೂಸ್ಫುಲ್ ಆಗ್ಬೋದಲ್ಲ. ನೀವು ಯಾರಾದರೂ ಹೊಸ ಮನೆ ಕಟ್ಟಿ ಇಂಟೀರಿಯರ್ ವರ್ಕ್ ಮಾಡಿಸ್ಬೇಕು ಅಂದವ್ರಿಗೆ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಬನ್ನಿ, ಆ ಓನರ್ ಹತ್ರನೇ ಮಾತಾಡಿಸ್ತೀನಿ, ಅವ್ರದ್ದು ವರ್ಕು ಹೇಗಿದೆ, ಅವ್ರದ್ದು ಮತ್ತು ಐಟಮ್ಸ್ ಎಲ್ಲ ಹೇಗಿದೆ, ಏನು ಪ್ರೈಸು ಎಲ್ಲವನ್ನು ಕೂಡ ಅವ್ರ ಹತ್ರನೇ ಮಾತಾಡಿಸ್ಬಿಟ್ಟು ತಿಳ್ಕೊಳ್ಳೋಣ. ವಿಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನಾನು ಆ್ಯಸ್ ಯೂಶುವಲಿ ರಿಕ್ವೆಸ್ಟ್ ಮಾಡ್ದಂಗೆ ಇವತ್ತು ಮಾಡ್ತಿದ್ದೀನಿ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದರಿಂದಾಗಿ ನನಗೆ ನಿಮ್ಮ ಮುಂದೆ ಇನ್ನೂ ಹೊಸ ವೀಡಿಯೋಸ್ನ ತರಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ, ತಡ ಮಾಡೋದು ಬೇಡ, ಓನರ್ ಹತ್ರನೇ ಮಾತಾಡೋಣ. ಇದು ಎಷ್ಟು ದಿನ ಆಯ್ತಾ ನೀವು ಓಪನ್ ಮಾಡಿ? 3 ಇಯರ್ಸ್ ಆಯ್ತು ಮೇಡಮ್. 3 ಇಯರ್ಸ್, 3 ವರ್ಷ ಆಯ್ತು. ಹಾಂ, ಓಕೆ. ಇದು ಎಷ್ಟು ಜನ ಕಸ್ಟಮರ್ ಮಾಡಿರ್ಬೋದು ಒಂದು ಅಂದಾಜು? ಸುಮಾರು ಒಂದು 30-40 ಬಿಲ್ಡಿಂಗ್ ಮಾಡಿದ್ದೀರಾ? ಓಕೆ. ನೀವು ಸರ್ವಿಸ್ ಓನ್ಲಿ ಈ ಏರಿಯಾಗೆ ಮಾತ್ರ ಕೊಡ್ತೀರಾ ಅಥವಾ ಬೆಂಗಳೂರಲ್ಲಿ ಎಲ್ಲಾದರೂ? ಬೆಂಗಳೂರಲ್ಲಿ, ಟೋಟಲ್ ಬೆಂಗಳೂರಲ್ಲಿ ಎಲ್ಲಿ ಇದ್ರೆ ನಾವೆಲ್ಲ ಸರ್ವಿಸ್ ಕೊಡ್ತೀರಾ? ಓಕೆ. ಸೊ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಯಾರಾದರೂ ಇಂಟ್ರೆಸ್ಟ್ ಇರೋರು ನನಗೆ ಕಾಲ್ ಮಾಡಿ. ಓಕೆ ಓಕೆ, ಸರಿ ಮ್ಯಾಮ್. ಚೆನ್ನಾಗಿತ್ತು. ಮಾಡ್ಲರ್ ಕಿಚನ್ ಅಂತೂ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯ್ತು. ಎಲ್ಲ ಲೇಟೆಸ್ಟ್ ಮಾಡೆಲ್ಸ್ ಡಿಸ್ಪ್ಲೇ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ. ಈ ಮಿರರ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಇದು ಹೊಸ ಮಾಡೆಲ್ ಮೇಡಮ್, ಮಿರರ್ಸ್, LED ಮಿರರ್ ಅಂತ ಹೇಳ್ತಾರೆ. ಅಲ್ಲಿ ಸುಮಾರು ಡಿಸೈನ್ ಬರುತ್ತೆ ನೋಡಿ. ಇದರಲ್ಲಿ ಯಾವ ತರ ಬೇಕು ಕಸ್ಟಮರ್ ಡಿಸೈನ್ ಮಾಡಬಹುದು. ಅದರಲ್ಲಿ 2 ಕಲರ್ ಬರುತ್ತೆ ನೋಡಿ. ಗೋಲ್ಡ್ ಲೈಟ್, ಫಾಗ್ ಲೈಟ್, ವೈಟ್ ಲೈಟ್ ಎಲ್ಲ ಬರುತ್ತೆ ಅದರಲ್ಲಿ. ಇದು ಸೇಮ್ ಸ್ಕ್ವೇರ್ ಇದೆ, ಅದು ಓವಲ್ ಟೈಪ್ ಇದೆ ನೋಡಿ. ಓಕೆ. ಅದು ಮಿರರ್, ಇದು ಹೊಸ ಮಿರರ್ ಬಂದಿದೆ. ಅದು ನಿಮಗೆ ಏನು ಸೈಜ್ ಬರುತ್ತೆ ಆ ಸೈಜ್ ರೆಡಿ ಮಾಡ್ಕೋಬಹುದು, ಕಸ್ಟಮರ್ ಸೈಜ್ ಮಾಡ್ಕೋಬಹುದು. ತುಂಬ ಅಟ್ರಾಕ್ಟಿವ್ ಆಗಿದೆ ಆ್ಯಕ್ಚುಲಿ. ಇದು ನಿಮ್ಮ ಲೈಟಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅನಿಸುತ್ತೆ, ಬಟ್ ಇವಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೆಲ್ಲ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಟೋಟಲ್ ರಾಫ್ಟರ್ ಸೀಟ್ ಇದೆ. ರಾಫ್ಟರ್, ಟಿವಿ ಯೂನಿಟ್, ಪ್ಲಸ್ ನಮ್ಮ ಬೆಡ್ ಬರುತ್ತಲ್ವ ಬ್ಯಾಕ್ ಸೈಡ್, ವಾಲ್ ಪೇಲಿಂಗ್, ಪೂಜಾ ರೂಮ್ ಪೇಲಿಂಗ್ ಎಲ್ಲ ಟೋಟಲಿ ರಾಫ್ಟರ್ ಇದೆ. ಸುಮಾರು ಕಲರ್ ಇದೆ, ಸುಮಾರು ಡಿಸೈನ್ ಇದೆ. ತುಂಬಾ ಚೆನ್ನಾಗಿ, ತುಂಬಾ ಲೇಟೆಸ್ಟ್ ಡಿಸೈನ್ಸ್ ಎಲ್ಲ ಹೊಸ ಮಾಡಲ್ ಇದೆ, ತುಂಬಾ ಲೇಟೆಸ್ಟ್ ಇದೆ. ಇದಲ್ಲದೆ ನಿಮಗೆ ಎಲ್ಲನೂ ಡಿಸ್ಪ್ಲೇ ಮಾಡಿದ್ರೆ ಇದು ಆಲ್ಬಮ್ ಆ ಥರ ಏನಾದರೂ? ಆಲ್ಬಮ್ ಇದೆ, ಬಟ್ ಫುಲ್ ಡಿಸ್ಪ್ಲೇ ಇದ್ರೆ ನಿಮ್ಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ ಮೇಡಮ್. ಸುಮ್ಮನೆ ಜಸ್ಟ್ ಆಲ್ಬಮ್ ಅಲ್ಲಿ ತೋರಿಸ್ರೆ ನಿಮ್ಗೆ ಡಿಸೈನ್ ಸಿಕ್ ಪೀಸ್ ಇರುತ್ತೆಲ್ಲ ಗೊತ್ತಾಗಲ್ಲ. ಅದಕ್ಕೆ ನಾನು ಫುಲ್ ಡಿಸ್ಪ್ಲೇ ಇದ್ರೆ ನಿಮ್ಗೆ ಐಡಿಯಾ ಬರುತ್ತೆ, ಯಾವ ತರ ಬರುತ್ತೆ, ಏನ್ ಸೈಜ್ ಬರುತ್ತೆ, ಯಾವ ತರ ಗ್ರೇನ್ಸ್ ಕಾಣುತ್ತೆ, ಎಲ್ಲ ನೀಟಾಗಿ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಇದನ್ನೆಲ್ಲ ನಾವು ನಾರ್ಮಲ್ ಆಗಿ ಯಾವುದಕ್ಕೆ ಟಿವಿ ಕ್ಯಾಬಿನೆಟ್ ಹಾಕೋಬಹುದು. ಪ್ಲಸ್ ನಾವು ಬೆಡ್ ಬರುತ್ತಲ್ವ, ಬ್ಯಾಕ್ ಸೈಡ್ ಫುಲ್ ವಾಲ್ ಪೇಲಿಂಗ್ ಮಾಡ್ಬೋದು, ಪೂಜಾ ರೂಮ್ ಪೇಲಿಂಗ್ ಮಾಡ್ಬೋದು, ಹಾಲ್ ಅಲ್ಲಿ ಫುಲ್ ಮಾಡ್ಕೋಬಹುದು, ಕಿಚನ್ ಡೋರ್ಗೆಲ್ಲ ನೀಟಾಗಿ ಹಾಕ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ಇದು ಗೋಲ್ಡನ್ ಕಲರ್, ಇದು ಲೇಟೆಸ್ಟ್, ತುಂಬಾ ಲೇಟೆಸ್ಟ್ ಇದೆ, ತುಂಬಾ ಚೆನ್ನಾಗಿ ಹೋಗ್ತದೆ. ಜಾಸ್ತಿ 99% ಪೂಜಾ ರೂಮ್ಗೆ ಜಾಸ್ತಿ ಹೋಗ್ತಾ ಇದೆ. ಪೂಜಾ ರೂಮ್ ಪೇಲಿಂಗ್ ಬರುತ್ತಲ್ವಾ, ಸುಮಾರು ಜನ ಹಾಕಿದ್ದಾರೆ ಮೇಡಮ್. ತುಂಬಾ ಚೆನ್ನಾಗಿದೆ. ಪ್ಲಸ್ ಎಲ್ಲ ವುಡನ್ ಕಲರ್ ಇದೆ, ಸುಮಾರು ಕಲರ್ ಇದೆ, ಎಲ್ಲ ನೀಟಾಗಿ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ. ಅದು ನಾವೆಲ್ಲ ಲ್ಯಾಮಿನೇಟ್ ಹಾಕುವಾಗ ಸೆಲೆಕ್ಷನ್ ಮಾಡಬೇಕು. ಲ್ಯಾಮಿನೇಟ್ ಹಾಕ್ತೀನಲ್ಲ, ಯಾವುದು ಕಾಂಬಿನೇಷನ್ ಮಾಡಬೇಕು. ಡಾರ್ಕ್ ಇದ್ರೆ ಲೈಟ್ ತಗೋಬಹುದು, ಲೈಟ್ ಇದ್ರೆ ಡಾರ್ಕ್ ತಗೋಬೇಕು. ಕಾಂಬಿನೇಷನ್ ಚೆನ್ನಾಗಿದ್ರೆ ಲುಕ್ ಎಲ್ಲ ಚೆನ್ನಾಗಿ ಬರುತ್ತೆ. ಇದು ಟೋಟಲ್ ಸೇಮ್ ಐಟಮ್, ಅದು ಸ್ವಲ್ಪ ವುಡನ್ ಕಲರ್ ಇದೆ, ಗ್ರೇ ಕಲರ್ ಇದೆ, ವುಡನ್ ಕಲರ್ ಇದೆ. ಅದನ್ನು ಹೊಸ ಮಾಡೆಲ್ ಇದೆ, ಟೋಟಲಿ ನ್ಯೂ ಮಾಡೆಲ್ ಇದೆ. ತುಂಬ
ಹಾಂ ಇದು ಡೋರ್ದಾ? ಡೋರ್ ವಾರ್ಡ್ರೂಪ್ ಡೋರ್ದು ಮೇಡಮ್. ಓಕೆ. ವಾರ್ಡ್ರೂಪ್ ಡೋರ್ದು ಅದ್ರಲ್ಲಿ ಲ್ಯಾಮಿನೇಟಲ್ಲಿಂದ ಪಟ್ಟಿ ಟೈಪ್ ಬರುತ್ತೆ ಮೇಡಮ್. ಓಕೆ. ಹೊಸ ಮಾಡೆಲ್ ಇದೆ, ಹಾಂ ಚೆನ್ನಾಗಿ ಬರುತ್ತೆ, ನೀಟಾಗಿ ಬರುತ್ತೆ. ಅದ್ರಲ್ಲಿ ಏನು ಪಟ್ಟಿ ಗಿಟ್ಟಿ ಏನು ಹಾಕೋದು ಎಕ್ಸ್ಟ್ರಾ ಅವಶ್ಯಕತೆ ಇಲ್ಲ. ಫಿಕ್ಸ್ಡಾ? ರೆಡಿ ಸೀಟ್ ಬರುತ್ತೆ. ಓಕೆ. ನಾವು ಏನು ಸೈಜ್ ಬೇಕೋ ಕಟ್ ಮಾಡಿ ಹಾಕ್ಸೋದು ಅಷ್ಟೇ. ಓಕೆ. ಆಮೇಲೆ ಹೊಸ ಐಟಮ್ ಇದು ಚಾರ್ಪಾಲ್ ಸೀಟ್ ಇದೆ ಮೇಡಮ್. ಹಾಂ ಇದನ್ನು ಹೊಸ ನ್ಯೂ ಮಾಡೆಲ್ ಇದೆ, ಅದನ್ನು ಜಾಸ್ತಿ ಟ್ರೆಂಡ್ ಇದೆ, ಈಗ ಜಾಸ್ತಿ ಹೋಗ್ತಾ ಇರೋದು. ಓಕೆ. ಸುಮಾರು ಕಲರ್ ಬರುತ್ತೆ ಅದರಲ್ಲಿ. ಹಾಂ ತುಂಬ ಕಲರ್ ಇದೆ ಅದರಲ್ಲಿ. ಎಲ್ಲ ಆಲ್ಮೋಸ್ಟ್ ನ್ಯೂ ಡಿಸೈನ್ಸ್ ಇದೆ ಅಲ್ವಾ? ಲೇಟೆಸ್ಟ್. ಎಲ್ಲ ಟೋಟಲಿ ಹೊಸ ಮಾಡಿದ್ದೀವಿ. ಓಕೆ, ತೋರಿಸಿ ಒಂದು ಸ್ವಲ್ಪ ಇನ್ಯಾವ್ಯಾವ್ದಿದೆ. ತುಂಬ ಫಾಸ್ಟ್ ಇದೆ. ಹಾಂ ಡಾರ್ಕ್ ಕಲರ್. ಹೌದು. ಜಾಸ್ತಿ ಫಾಸ್ಟ್ ಇದೆ. ಹ್ಞೂ ಇದು ಚೆನ್ನಾಗಿದೆ. ಹ್ಞೂ ಫುಲ್ ಗೋಲ್ಡನ್. ಇದೆಲ್ಲ ಇದಕ್ಕೆ ವಾರ್ಡ್ರೋಬ್. ಹಾಂ ವಾರ್ಡ್ರೋಬ್ಗೆ ಹಾಂ ಮತ್ತೆ ವಾಲ್ ಪ್ಯಾನಿಂಗ್, ವಾಲ್ ಪ್ಯಾನೆಲ್. ಟಿವಿ ನೆಟ್ ಎಲ್ಲ ಕಡೆ ಹಾಕ್ಬೋದು. ಓಕೆ. ಇದು ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಬ್ರ್ಯಾಂಡೆಡ್ ಕಂಪ್ನಿದು ಯಾವುದು ಅಂದರೆ ಮೀನ್ಸ್? ಅದೇ ಇಸ್ಪುರ ಬ್ರ್ಯಾಂಡ್ ಇದೆ, ಹಾಂ. ಜಾಗ್ವಾರ್ ಇದೆ. ಈ ಕಡೆ. ಹ್ಞೂ ಹ್ಞೂ ಪ್ಯೂರ್ ಎಸ್ ಇದೆ, 304 ಪ್ಯೂರ್ ಎಸ್ ಬರುತ್ತೆ. ಓಕೆ. ಫುಲ್ ಗ್ಯಾರಂಟಿ ಬರುತ್ತೆ. ಯಾವುದು ಹಾಟ್ ವಾಟರ್ ಯಾವುದು ನೀರಿದ್ರೆ ಹಾಂ ಏನಿಗೆ ಕಂಪ್ಲೇಂಟ್ ಕಂಪ್ಲೀಟ್ ಬರ. ಚೆನ್ನಾಗಿರುತ್ತೆ. ಅದರಲ್ಲಿ ಸುಮಾರು ಕಲರ್, ಈಗ ಮೊದಲೇನು ಗೊತ್ತಾ ಬರೀ ಎಸ್ ಬರ್ತಾ ಇತ್ತು, ಹಾಂ ಈಗೆಲ್ಲ ಸುಮಾರು ಕಲರ್ ಬಂದಿದೆ ನೋಡಿ. ಆ್ಯಂಟಿಕ್ ಇದೆ, ಹಾಂ ಬ್ಲ್ಯಾಕ್ ಕಲರ್ ಬಂದಿದೆ, ಓಕೆ. ಮತ್ತೆ ರೋಸ್ ಗೋಲ್ಡ್ ಇದೆ, ಓಕೆ. ಸುಮಾರು ಕಲರ್ ಬಂದಿದೆ ಅದರಲ್ಲಿ. ಮತ್ತೆ ಇನ್ನೊಂದೆಲ್ಲ ನೋಡಿ ಸೆಲ್ಫ್, ಇದೆಲ್ಲ ಶೆಲ್ಫ್. ಹಾಂ ಸೆಲ್ಫ್ ಬಾತ್ರೂಮಲ್ಲಿ ಹಾಂ ಇಲ್ಲಿ ಬೇಕಂದ್ರೆ ಕಾರ್ನರ್ಗೆ ಎಲ್ಲ ಸೆಲ್ಫ್ ಹಾಕೋಬೋದಲ್ಲ. ಹೊಸ ಹೊಸ ಗ್ಲಾಸ್ ಇದೆ, ಹ್ಮ್. ಪ್ಲಸ್ ಸೇಮ್ ಅದರಿಂದ ಕಲರ್ಸ್ ಎಲ್ಲ ಇದೆ ನೋಡಿ. ಬ್ಲ್ಯಾಕ್ ಇದೆ, ಗೋಲ್ಡ್ ಇದೆ, ಹ್ಞೂ ಎಸ್ ಇದೆ, ಪ್ಯೂರ್ ಎಸ್ ಇದೆ, ಗ್ಲಾಸ್ ಇದೆ, ಅಕ್ರಾಲಿಕ್ ಇದೆ, ಹ್ಞೂ ಹ್ಞೂ ಟೋಟಲ್ ಕಲರ್ಸ್ ಇದೆ. ಮತ್ತೆ ಇದು ಫುಲ್ ಟ್ವೆಲ್ ರೇಕ್ ಬರುತ್ತೆ ನಿಮಗೆ. ಓಕೆ. ಫುಲ್ 12 ಅದನ್ನು 304 ಪಕ್ಕ ಲೈಫ್ ಟೈಮ್ ಗ್ಯಾರಂಟಿ ಬರುತ್ತೆ. ಅದರಲ್ಲಿನೆಲ್ಲ ಕಲರ್ಸ್ ಬರುತ್ತೆ ಮೇಡಮ್. ಹ್ಞೂ ಹ್ಞೂ ರೋಸ್ ಗೋಲ್ಡ್ ಆಗಲಿ, ಆ್ಯಂಟಿಕ್ ಆಗಲಿ, ಹಾಂ ಬ್ಲ್ಯಾಕ್ ಆಗಲಿ, ಎಸ್ ಇದೆ, ಎಲ್ಲ ಟೋಟಲ್ ಕಲರ್ ಬರುತ್ತೆ ನಿಮಗೆ. ಓಕೆ. ಹ್ಞೂ ಮಾಡ್ತೀನಿ ನಾನು. ಈ ಸ್ವಲ್ಪ ಕಸ್ಟಮರ್ ಇದ್ದಾರೆ, ಮಾಡ್ತೀನಿ. ಸಿಂಕ್ ಇದೆ ಮೇಡಮ್, ಹ್ಞೂ ಕಾಕ್ ಇದೆ, ಸಿಂಕ್ ಇದೆ, ಎಲ್ಲ ಟೋಟಲ್ ಹೊಸ ಮಾಡೆಲ್ ಟೈಪ್ ಬಂದಿದೆ. ಇದು ಯಾವ ಟೈಪ್ ಇದು? ಅದು ಅದೇ ಸಿಂಕ್ ಇದೆ, ಪ್ಯೂರ್ ಎಸ್ ಬರುತ್ತೆ. ಎಸ್ ಎಸ್. ಓಕೆ. ಹೊಸೂರ ಬ್ರ್ಯಾಂಡ್ ಇದೆ, ಬ್ರ್ಯಾಂಡೆಡ್ ಇದೆ, ಓಕೆ. ಫುಲ್ ಕ್ವಾಲಿಟಿ ಬರುತ್ತೆ. ಅದರಲ್ಲಿ ಸುಮಾರು ಕಲರ್ ಬರುತ್ತೆ ಸೇಮ್. ಹಾಂ ಹಾಂ ನಮಗೆ ರೋಸ್ ಗೋಲ್ಡ್ ಇದೆ, ಹ್ಞೂ ಗೋಲ್ಡ್ ಇದೆ, ಹ್ಞೂ ಬ್ಲ್ಯಾಕ್ ಬರುತ್ತೆ, ಎಸ್ ಬರುತ್ತೆ, ಎಲ್ಲ ಸೈಜ್ ಬರುತ್ತೆ ಟೋಟಲ್. ಇದು ಕಸ್ಟಮೈಸ್ ಮಾಡಿ ಮಾಡ್ಬೋದಾ? ಕಸ್ಟಮರೈಸ್ ಕಸ್ಟಮೈಸ್ ಮಾಡಿ. ಕಸ್ಟಮರೈಸ್ ಹ್ಞೂ ಪ್ಯೂರ್ ಎಸ್ ಇದೆ. ಹಾಂ ಅದರಲ್ಲಿ ಗ್ರೇ ಕಲರ್ ಇದೆ. ಮತ್ತು ಅದರಲ್ಲಿ ಸೇಮ್ ಪಾಟ್ಸ್ ಬಂದಿದೆ, ಪಾಟ್ಸ್ ಓಕೆ. ಪಾಟ್ಸ್ ಮೆಟೀರಿಯಲ್. ಅದರಲ್ಲಿ ಏನು ಗೊತ್ತಾ ಸೌಂಡ್ ಬರಲ್ಲ, ಇದು ಫುಲ್ ಸೌಂಡ್ ಲೆಸ್ ಬರುತ್ತೆ ನೋಡಿ. ಹಾಂ ಹಾಂ ಇದೆಲ್ಲ ಸೌಂಡ್ ಬರುತ್ತಾ? ಸ್ವಲ್ಪ ಸೌಂಡ್ ಬರುತ್ತೆ, ಹಾಂ ಎಸ್ ಅಲ್ವಾ, ಓಕೆ. ಸೌಂಡ್ ಬರುತ್ತೆ. ಬಟ್ ಇದು ತುಂಬ ಸೌಂಡ್ ಲೆಸ್ ಇರುತ್ತೆ, ಸೌಂಡ್ ಬರುತ್ತೆ. ಓಕೆ. ಪಾಟ್ಸ್ ಮೆಟೀರಿಯಲ್ ಅಂತ ಬರುತ್ತೆ, ಪಾಟ್ಸ್ ಅದರಲ್ಲಿ ಇದೆ. ನೈಸ್. ಅದು ಸೇಮ್ ಮೆಟಲ್ಲ? ಹಾಂ ಅದೇ ಎಸ್ ಪ್ಯೂರ್ ಎಸ್. ಓಕೆ. ಆಮೇಲೆ ಇಲ್ಲಿನೂ ಹೊಸದಾಗಿ ಮಾಡಿದಿರಲ್ಲ, ಇದು ನಿಮ್ಮ ಶಾಪ್ ಡಿಸೈನ್ ಮಾಡಿದ್ದೀರಾ? ಹಾಂ ಯಾಕಂದ್ರೆ ಹೊಸ ಪ್ಯಾಟರ್ನ್ ಮೇಡಮ್, ಪೂರ್ತಿ ಫೈನ್ ವುಡ್ ಇದೆ, ಹಾಂ ಹಾಂ ಆ ವುಡ್ ಅಲ್ಲಿ ಮಾಡ್ತಿದ್ದೀನಿ. ಬಟ್ ತುಂಬಾ ಲುಕ್ ಎಲ್ಲ ಚೆನ್ನಾಗಿ ಬರ್ತದೆ. ಇದು ಓನ್ಲಿ ಶಾಪ್ಸ್ಗಷ್ಟೇ ಸೂಟ್ ಬರೀ ಆಗುತ್ತಲ್ವಾ? ಶಾಪ್ ಎಷ್ಟು ಮನೆಗೆ ಬೇಡ, ಬೇಡ ಅಲ್ಲ? ಬರೀ ಶೋರೂಮ್ಗೆ ಇದ್ರೆ ಲುಕ್ ಬಂದ್ರೆ ಚೆನ್ನಾಗಿ ಲೇಟೆಸ್ಟ್ ನ್ಯಾಚುರಲ್ ಲುಕ್ ಬರುತ್ತೆ ನಿಮ್ಗೆ. ಹಾಂ ಇನ್ನು ಡಿಫ್ರೆಂಟಾಗಿ ಮಾಡಿದ್ದೀರಾ? ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣುತ್ತೆ. ಹಾಂ ಪ್ಲಸ್ LED ಲೈಟ್ ಇದೆ. ಹಾಂ ಹಾಂ ಅದನ್ನ ತೋರಿಸ್ತೀನಿ. ಇದು ರಾಫ್ಟರ್ ಇದೆ ಓಕೆ. ಟಿವಿ ನೆಟ್ ಎಲ್ಲ ಇದೆ, ಹಾಂ ಅದಿದ್ರೆ ಸೇಮ್ ಇದು ಇದೆ. ಓಕೆ. ಈಗ ಹೊಸ ಐಟಮ್ ಬಂದಿದೆ ನೋಡಿ, ಹೊಸ ಪ್ಯಾಟರ್ನ್ ಓಕೆ. ಎಲ್ಲ ವಾಲ್ ಪ್ಯಾನಿಂಗ್ಗೆ, ಹಾಂ ಹಾಂ ಟಿವಿಗೆ ಮತ್ತೆ ಅಲ್ಲಿ ಉದಾಹರಣೆಗೆ ಅದಕ್ಕೆಲ್ಲ ಸೇಮ್ ಸ್ಟಿಕರ್ ಟೈಪ್ ಬರುತ್ತೆ. ಓಕೆ. 1 ಫೀಟ್ ಬೈ 1 ಫೀಟ್ ಸೈಜ್ ಬರುತ್ತೆ. ಹಾಂ ಅದೇ ಸ್ಟಿಕರ್ ತೆಗೆದ್ಬಿಟ್ಟು ಸ್ಟಿಕರ್ ಅಂತ Just paste ಮಾಡೋದು. ಪೇಸ್ಟ್ ಮಾಡೋದು ಅಷ್ಟೇ. ಓಕೆ. ಹಾಂ ಅಲ್ಲಿ ಸುಮಾರು ಕಲರ್ ಬರುತ್ತೆ, ಡಿಸೈನ್ ಬರುತ್ತೆ. ಹಾಂ ಹಾಂ ಇಲ್ಲಿ ಜಸ್ಟ್ ಇಷ್ಟು ಡಿಸ್ಪ್ಲೇ ಹಾಕಿದೆ. ಹಾಂ ಐಟಮ್ ಎಲ್ಲ ಸಿಗುತ್ತೆ. ಓಕೆ. ವಿಂಡೋ ಗ್ಲಾಸು, ಟೇಬಲ್ ಗ್ಲಾಸು, ಹಾಂ ಮತ್ತೆ ಎಲ್ಲ ಟೋಟಲ್ ಇಂಟೀರಿಯರ್ ಗ್ಲಾಸ್ ಬರುತ್ತಲ್ಲ, ಟೋಟಲ್ ಇಚ್ಚಿಂಗ್ ಗ್ಲಾಸು, ಅವಕ್ಕೆಲ್ಲ ಟೋಟಲಿ ಗ್ಲಾಸ್ ಆಲ್ ಐಟ್ ಗ್ಲಾಸ್ ಐಟಮ್ ಸಿಗ್ತದೆ. ಸಿಗುತ್ತೆ. ಓಕೆ. ನಾರ್ಮಲ್ ಟಪ್ಪನ್ನು ಹಾಂ ಹಾಂ ಎಲ್ಲ ಗ್ಲಾಸ್ ಇದೆ. ಟೋಟಲ್ ಕ್ಲೌಡ್ ಇದೆ, ಅದು ಓಕೆ. ಎಲ್ಲ ಶಟ್ರಸ್ ಇದೆ, ರೆಡಿಮೇಡ್ ಶಟ್ರ್ ಇದೆ. ಹಾಂ ಅದೆಲ್ಲ ಇದೆಲ್ಲ ರೆಡಿ ಮಾಡ್ತೀವಿ. ಸರಿ ಇದರ ಬಗ್ಗೆ ವಿಂಡೋ ಶಟ್ರ್, ವಿಂಡೋಸ್ ವಿಂಡೋ ಶಟ್ರ್ ಮ್ಯಾಮ್. ಹಾಂ ರೆಡಿಮೇಡ್ ವಿಂಡೋಸ್? ಹಾಂ ರೆಡಿ ಬರುತ್ತೆ ಈಗ. ಓ ಹೌದಾ? ಹ್ಞೂ ಬಟ್ ಸೈಜ್ ಎಲ್ಲ ಹೇಗೆ? ಸೈಜ್ ಎಲ್ಲ ಕಸ್ಟಮರ್ ಸೈಜ್ ಮಾಡಿ ಏನು ಸೈಜ್ ಅಂದರೆ ಆ ಸೈಜಲ್ಲಿ ಹಾಂ ಒಂದು ವಾರಲ್ಲಿ ರೆಡಿ ಮಾಡ್ಕೊಡ್ತೀವಿ. ಏನು ಉಡ್ಡಿದ್ದು? ಇದು ಕೇಸಿಯ ವುಡ್ ಅಂತ ಬರುತ್ತೆ, ಓಕೆ. ಫುಲ್ ಕೇಸಿಯ ಫುಲ್ ಸೀಸನ್ ಆಗಿರೋದು ಬರುತ್ತೆ. ಓಕೆ. ನಿಮಗೆ ಅದರಲ್ಲಿ ಕ್ರ್ಯಾಕ್ ಆಗೋದು, ಬೆಂಡ್ ಆಗೋದು, ಏನು ಹುಳ ಬರೋದು, ಏನು ಕಂಪ್ಲೇಂಟ್ ಬರುತ್ತೆ. ಫುಲ್ ಲೈಫ್ ಟೈಮಲ್ಲಿ ಗ್ಯಾರಂಟಿ ಕೊಡ್ತೀನಿ.
ಡೋರ್ಸ್ ಎಲ್ಲ ಇದೆ, ರೂಮ್ ಡೋರ್ಸ್ ಎಲ್ಲ ಇದೆ. ಹಾಂ ಮಾಮೂಲಿ ಡೋರಲ್ಲಿ ಸುಮಾರು ಡಿಸೈನ್ ಇದೆ. ರೂಮ್ ಡೋರ್ ಇದೆ, ಲ್ಯಾಮಿನೇಟ್ ಡೋರ್ ಇದೆ, ಹೊಸ ಹೊಸ ಡಿಸೈನ್ ಇದೆ. ಎಲ್ಲ ಒಂದೊಂದು ಪ್ರೈಸ್ ಇರುತ್ತಲ್ಲ. ಡಿಫ್ರೆಂಟ್ ಎಲ್ಲ ಡಿಫ್ರೆಂಟ್ ಹಾಂ ಪೂಜಾ ರೂಮ್ ಡೋರ್ ಗಾನಾಟಿಕ್ ಪೂಜಾ ರೂಮ್ ಡೋರ್ ಇದು WPVC ಬಾತ್ರೂಮ್ ಹಾಕೋದಿದೆ, ವೈಟ್ ಇದೆ. ಏನೋ ಒಂದು ಹೊಸ ಕಲರ್ ಬಂದರೆ ವುಡನ್ ಕಲರ್ ಬಂದಿದೆ. ಹಾಂ ಓಕೆ ಫುಲ್ ಕಲರ್ ಇರುತ್ತೆ, ಫುಲ್ ಗ್ಯಾರಂಟಿ ಮೇಲೆ WPVC. ಲ್ಯಾಮಿನೇಟ್ ಡೋರ್ ಇದೆ, ಲ್ಯಾಮಿನೇಟ್ ಅದೇ ರೂಮ್ ಡೋರ್ಸ್, ಡೋರ್ಸ್, ಪೂಜಾ ರೂಮ್ ಬೇಸಿಕ್ ರೇಟ್ ಪೂಜಾ ರೂಮ್ ಇದೆ. ಗಾನಾಟಿಕ್ ಮೇಡಮ್ ಪೂಜಾ ರೂಮ್ ಓಕೆ ಅದು ಎಷ್ಟು ಆಗ್ಬೋದು ಇದು ಪ್ರೈಸ್? 16,000 ಎಷ್ಟು? 16,000. 16,000. ಒಂದು ಸೈಜ್ ಮೇಲೆ ಡಿಫ್ರೆನ್ಸ್ ಆಗಿದೆ. ಇದು ಮ್ಯಾನ್ ಡೋರ್ ಇದೆ, ಅದು ಒಂದೇ ಮರದು ಕೊಟ್ಟಿದ್ದು ಡೋರ್ಸ್ ಇದೆ, ಒಂದೇ ಮರ. ಆಮೇಲೆ ಚೀಕು ಡೋರ್ ಇದೆ, ಹಾಂ ಮಾಡೋದು ಓಕೆ ಈಗ ಹೊಸ ಟೈಪು ಫುಲ್ ಲಾಂಗ್ ಹ್ಯಾಂಡಲ್ ಬಂದಿದೆ. ಓಕೆ ಹಾಂ ಲಾಂಗ್ ಹ್ಯಾಂಡಲ್ ಬರುತ್ತೆ, ವಾರ್ಡ್ರೋಬ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಹಾಂ ಅಲ್ಲಿ ಸುಮಾರು ಕಲರ್ ಇದೆ. ಹಾಂ ಮತ್ತು ಇದು ಎಲ್ಲ ಕಿಚನ್ಗೆ ಮೇಡಮ್ ಡಿ ಪ್ರೊಫೈಲ್ ಅಂತ ಬಂದಿದೆ ನೋಡಿ. ಓಕೆ ಅಲ್ಲಿ ಸುಮಾರು ಕಲರ್ ಇದೆ, ಯಾವ ಥರ ಕಲರ್ ಬರುತ್ತೆ ಆ ಥರ. ಮತ್ತು ಅದನ್ನು ಕಿಚನ್ ಹ್ಯಾಂಡಲ್ ಇದೆ, ಓಕೆ ಅದನ್ನು ಲೇಟೆಸ್ಟ್ ಮಾಡೆಲ್ ಇದೆ. ಅಲ್ಲಿ ಸುಮಾರು ಕಲರ್ ಬಂದಿದೆ, ಯಾವ ಥರ ಬೇಕೋ ಆ ಥರ ಕಲರ್ ಬರುತ್ತೆ. ಪ್ಲಸ್ ಎಲ್ಲ ರೋಸ್ ಗೋಲ್ಡ್ ಕ್ಯಾಬಿನೆಟ್ ಹ್ಯಾಂಡಲ್ ಇದೆ ಮೇಡಮ್. ಹಾಂ ಹಾಂ ಈಗೆಲ್ಲ ಮೊದಲೇ SS ಆಗ್ತಾಯಿತ್ತು, ಈಗೆಲ್ಲ ತುಂಬ ಲೇಟೆಸ್ಟ್ ಮಾಡೆಲ್ ಇದೆ. ಓಕೆ ರೋಸ್ ಗೋಲ್ಡ್ ಇದೆ, ಗೋಲ್ಡ್ ಇದೆ, SS ಇದೆ, ಸುಮಾರು ಹೊಸ ಹೊಸ ಪ್ಯಾಟರ್ನ್ ಇದೆ ನೋಡಿ ಡಿಸೈನ್. ಆಗಿದೆ ಇದು ಯಾವ ಇದೆ ರೋಸ್ ಗೋಲ್ಡ್ ಇದೆ, ಗೋಲ್ಡ್ ತುಂಬ ಡೈಮಂಡ್ ಕಟ್ ಅಂತ ಇದೆ, ತುಂಬ ಚೆನ್ನಾಗಿ ಬರುತ್ತೆ. ಓಕೆ ಇದೆಲ್ಲ SS ಇದೆ. SS ಇದೆ, ಬೇಸಿಕ್ ರೇಟ್ ಅದು. ಹಾಂ ಹಾಂ ಕಡಿಮೆ ರೇಟ್ ಇದೆ, SS ಇದೆ. ಓಕೆ ಬರೀದು ನಿಮಗೆ ಇದೆಲ್ಲ ಅದೇ ಇದು ಕರ್ಟನ್ ಬ್ರಾಕೆಟ್ಸ್ ಇದೆ, ಲಾಕ್ಸ್, ರೂಮ್ ಲಾಕ್ಸ್ ಎಲ್ಲ ಇದೆ. ಅದೆಲ್ಲ ಹ್ಯಾಂಡಲ್ ಲಾಕ್ ಇದೆ, ರೂಮ್ ಡೋರ್ಗೆ ಒಂದು ರೂಮ್ ಡೋರ್ ಹ್ಯಾಂಡಲ್ ಇದೆ, ರೂಮ್ ಡೋರ್ ಹ್ಯಾಂಡಲ್ ಇದೆ. ಇದೆಲ್ಲ ಮೇನ್ ಡೋರ್ ಹ್ಯಾಂಡಲ್ ಇದೆ. ಇದರಲ್ಲಿ ಯಾವ್ದಾದ್ರು ಒಂದು ಡಿಫ್ರೆಂಟ್ ಅನ್ಸಿದ್ರೆ ನಿಮಗೆ ಇದೆಲ್ಲ ತುಂಬ ಜಾಸ್ತಿ ಚೆನ್ನಾಗಿದೆ, ರನ್ನಿಂಗ್ ಎಲ್ಲ ಹೋಗ್ತಿರೋದು. ವುಡನ್ ಟೈಪ್ ಇದೆ, ಹಾಂ ಕಲರ್ ಎಲ್ಲ ಬರುತ್ತೆ, ಗೋಲ್ಡ್ ಕಲರ್, ಬ್ಲ್ಯಾಕ್ ಕಲರ್, ಹಾಂ ಸಿಂಬಲ್ ಹೊಸ ಹೊಸ ಪ್ಯಾಟರ್ನ್ ಇದೆ. ಓಕೆ SS ಹ್ಯಾಂಡಲ್ ಇದು ಮೇನ್ ಡೋರ್ ಲಕ್ ಯುರೋಪ ಬ್ರ್ಯಾಂಡೆಡ್ ಎಲ್ಲ. ಇದೆಲ್ಲ ಹೊಸ ಮಾಡೆಲ್ ವಿತ್ ಹ್ಯಾಂಡಲ್ ಪ್ಲಸ್ ಲಾಕ್ ಇದೆ. ಓಕೆ ಹಾಂ ಅಲ್ಲಿ ಕಲರ್ಸ್ ಬಿಡುತ್ತೆ, ಬ್ಲ್ಯಾಕ್ ಗೋಲ್ಡ್ ರೋಸ್ ಗೋಲ್ಡ್ ಎಲ್ಲ. ಓಕೆ ಇದೆಲ್ಲ ಹೊಸ ಮಾಡೆಲ್ ಬಂದಿರೋದು. ಇದನ್ನು ಐವರಿ ಕಲರ್ ಇದೆ, ಆಂಟಿಕ್ ಇದೆ, SS ಇದೆ. ಈಗ ಇದು ಜಾಸ್ತಿ ರನ್ನಿಂಗ್ ಯಾವುದಿದೆ? ಜಾಸ್ತಿ ರನ್ನಿಂಗ್ ಈ ಥರ ಇದೆ ಮೇಡಮ್. ಇದೆ ಓಕೆ ಈ ಕೆಳಗಿನ ಗೊತ್ತಾ ಒಂದೇ ಲಾಕ್ ಹಾಕ್ತಾರೆ, ಅದು ಸ್ವಲ್ಪ ಹೆವಿ ಆಗ್ತಾರೆ. ಓಕೆ ಈಗ ಹೊಸದಾಗಿ ಬಂದಿರೋದು ಕಾಂಬೋ ಅಂತ. ಓಕೆ ಕಾಂಬೋಲಿ ಏನು ಗೊತ್ತಾ, 2 ಪೀಸ್ ಬರುತ್ತೆ ಸೇಮ್ ಸೈಜ್. ಹಾಂ ಹಾಂ ಅದೇ ಒಂದಕ್ಕಿಂತ 2 ಲಾಕ್ ಓಪನ್ ಆಗುತ್ತೆ. ಓಕೆ ಕಾಂಬೋ ಬಂದಿದೆ ಹೊಸ ಟೈಪ್, ಅದು ಜಾಸ್ತಿ ಕಾಸ್ಟ್ ಹೋಗಿದೆ. ಇದು ಏನು ಪ್ರೈಸ್ ಇರ್ಬೋದು? ಇದು ಇಲ್ಲ ಇದು ನೋಡಿ 5,190 ಇದೆ ಮೇಡಮ್, ಅದರಲ್ಲಿ ಡಿಸ್ಕೌಂಟ್ ಇರುತ್ತೆ. ಇದು ಕಾಂಬೋ ಕಾಂಬೋ ನಿಮಗೆ ಇದು 3,660 ಇದೆ. ಓಕೆ ಸಿಲಿಂಡರ್ ರೂಮ್ ಡೋರ್ಗೆ ಮೇಡಮ್. ರೂಮ್ ಡೋರ್ ಹಾಂ ಅದೇ ಯುರೋಪ ಬ್ರಾಂಡೇ, ಓಕೆ ಪ್ರೆಸಿಂಗ್ ಲಾಕ್ ಬರುತ್ತೆ ಈ ಥರ ನೋಡಿ. ಹಾಂ ಪ್ರೆಸ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ. ಓಕೆ ಪ್ಲಸ್ ವಿತ್ ಕೀ ಬರುತ್ತೆ, ವಿದೌಟ್ ಕೀ ಬರುತ್ತೆ, 2 ಬರುತ್ತೆ. ಇದು ಕೂಡ 760 ಇವೆಲ್ಲ ಮೇನ್ ಡೋರ್ ಹ್ಯಾಂಡಲ್ ಇದೆ, ಮೇನ್ ಡೋರ್ ಹ್ಯಾಂಡಲ್ಸ್ ಎಲ್ಲ ಪ್ಲೇಟ್ ಹ್ಯಾಂಡಲ್ ಇದೆ. ಚೆನ್ನಾಗಿದೆ ಮೇನ್ ಡೋರ್ ಹ್ಯಾಂಡಲ್ಸ್. ಒಂದೊಂದು 5,200 ಹಾಂ 5,000. ಅದು ಪ್ಯೂರ್ ಬ್ರಾಸ್ ಇದೆ ಮೇಡಮ್. ಹಾಂ ಹಾಂ ಪ್ಲಸ್ 2 ಫೀಟ್ ಇದು ಇದೆ ಮೇಡಮ್, ಹೈಟ್ ಇದೆ. ಹೈಟ್ ದೊಡ್ಡದು ಇದೆ, ಬಿಗ್ ಹ್ಯಾಂಡಲ್ ಇದೆ. ಡೋರ್ ಇದೆ, ರೌಂಡ್ ಮಾಡಲ್ ಇದೆ, ರೌಂಡ್ ಪೀಸ್. ಓಕೆ ಇದು ರೌಂಡ್ ಹಾಂ ರೌಂಡ್ ಹ್ಯಾಂಡಲ್. ಅದರಲ್ಲಿ ಕಲರ್ ಬರುತ್ತಲ್ಲ, ರೋಸ್ ಗೋಲ್ಡ್ ಆ್ಯಂಟಿಕ್. ಪ್ರೈಸು ಇದು ಕಂಪೇರ್ ಮಾಡಿದ್ರೆ ಸೇಮ್ ಪ್ರೈಸ್, ಸ್ವಲ್ಪ ಡಿಫ್ರೆನ್ಸ್. ಆಲ್ಮೋಸ್ಟ್ ಡಿಫ್ರೆಂಟ್ ಸೇಮ್ ಇರುತ್ತೆ. ಹಾಂ ಅಷ್ಟೇನಿಲ್ಲ, ಇದು ಸ್ವಲ್ಪ ಸೈಜು ಚಿಕ್ಕ ಸೈಜ್ ಇದೆ. ಹಾಂ ಅದೇ 6 ಸೈಜ್ ಇರುತ್ತೆ. ಇಲ್ಲ ಬಾಡಿಗೆ ಮನೆಗೆಲ್ಲ ಡೋರ್ ಇರುತ್ತಲ್ಲ, ಹಾಂ ಅದೆಲ್ಲ 6 ಸೈಜ್ ಆಗಿದೆ. ಹಾಂ ಹ್ಯಾಂಡ್ ಲಾಕ್ ಇದೆ, ಪೂಜಾ ರೂಮ್ಗೆಲ್ಲ ಕಾರ್ವಿಂಗ್ ಇದೆಲ್ವಾ, ಹಾಂ ಓಕೆ ಜಾಸ್ತಿ ಪೂಜಾ ರೂಮ್ಗೆ ಆಗ್ತದೆ.
ಮೇನ್ ಡೋರ್ ಮ್ಯಾಟ್ ಇದೆ, ಇದೆ ಕೀ ಹೌಸ್ ಇದೆ. ಇದೆ ತುಂಬ ಚೆನ್ನಾಗಿದೆ ಇದು. 256 ನೆಟ್ ಪ್ರೈಸ್ ಅಂದರೆ ಡಿಸ್ಕೌಂಟ್ ಮಾಡಿಕೊಡ್ತೀವಿ. ಹಾಂ, ಒಳ್ಳೊಳ್ಳೆ ಡಿಸೈನ್ಸ್ ಇದೆ ಲೇಟೆಸ್ಟ್. ಇದೆಲ್ಲ ಇಂಜಸ್ ಇದೆ, SS ಇಂಜಸ್ ಇದೆ, ಹಾಂ ಪ್ಲಸ್ ಇದು ಬ್ರಾಸ್ ಇಂಜಸ್ ಇಂಜಸ್ ಇದೆ. ಅದು ಡೋರ್ ಡೋಮ್ಸ್ ಇದೆ, ಪವರ್ ಬೋರ್ಡ್. ಇದು ಪೂಜಾ ರೂಮ್ ಇದೆ ಮೇಡಮ್. ಹಾಂ ಪೂಜಾ ರೂಮ್ ಮೆಂಡಲ ಓಕೆ. ಈಗ ಹೊಸದಾಗಿ ಬಂದಿರೋ ಲೇಟೆಸ್ಟ್ ಟೈಪ್ ಪ್ಯೂರ್ ಬ್ರಾಸ್ ಇರುತ್ತೆ, ಆ್ಯಂಟಿಕ್ ಬರುತ್ತೆ, ಗೋಲ್ಡ್ ಬುಕ್ ಬರುತ್ತೆ, ರೋಸ್ ಗೋಲ್ಡ್ ಎಲ್ಲ ಕಲರ್ ಬರುತ್ತೆ ನಮಗೆ. ಇದು ಹೊಸ ಮಾಡಲ್ ಇದೆ ಟೋಟಲ್, ಇದು ಹಳೆ ಮಾಡಲ್. ಹಳೆ ಮಾಡಲ್ಸ್. ಹ್ಞೂ, ಇದು ಚೆನ್ನಾಗಿದೆ. ಇದೇನಿದು? ಇದು ಪೂಜಾ ರೂಮ್ ಡೋರ್ಸ್ ಇದೆ ಮೇಡಮ್, ಈಗ ಹೊಸದಾಗಿ ಬಂದಿರೋದು. ನೈಸ್. ಪೂರ್ತಿ ಪ್ರೊಫೈಲ್ ಹ್ಯಾಂಡಲ್ ಬರುತ್ತೆ, ಅದರಲ್ಲಿ ಸುಮಾರು ಕಲರ್ ಬರುತ್ತೆ ನಿಮಗೆ. ರೋಸ್ ಗೋಲ್ಡ್, ಬ್ಲ್ಯಾಕ್ ಎಲ್ಲ ಕಲರ್ ಬರುತ್ತೆ. ಹಾಂ ಹಾಂ ಇದು ಗ್ಲಾಸ್ ಇದೆ ಮೇಡಮ್, ಬೇಲ್ಸ್ ಬರುತ್ತೆ. ಕೆಳಗಡೆ ಡ್ರಾ ಬೇಕಂದ್ರೆ ಮಾಡ್ಕೋಬೋದು, ಆ ಥರ ಡ್ರಾ ಟೈಪ್ ಇರುತ್ತೆ. ಇದು ರೆಡಿನಾ? ಇಲ್ಲ, ಮಾಡಿಸಿರೋದು ಮೇಡಮ್, ಟೋಟಲ್ ಮ್ಯಾನ್ಯಲ್ ಮಾಡಿಸಿರೋದು, ರೆಡಿ ಯಾವುದಿಲ್ಲ, ರೆಡಿ ಇಲ್ಲ. ರೆಡಿ ಇಲ್ಲ, ಪೂರ್ತಿ ಮಾಡಿಸಿರೋದು ಮೇಡಮ್. ಒಂದು ನೀವು ಡಿಸ್ಪ್ಲೇಗೆ ಮಾಡಿಸಿರೋದು. ಇದು ಓಪನ್ ಮಾಡ್ಬೋದು ಅದನ್ನು? ಹಾಂ, ಓಪನ್ ಮಾಡ್ತೀನಿ. ಡಬಲ್ ಡೋರ್ ಅಲ್ಲಿ ಸೆಲ್ಫ್ ಹಾಕ್ಬಿಟ್ಟು ಹಾಂ ಪೂಜಾ ಮಾಡ್ಕೋಬೋದು. ನೈಸ್. ಇದು ಲೇಟೆಸ್ಟ್ ಇದೆ, ನಾನು ನೋಡಿರಲಿಲ್ಲ. ಇದು ತುಂಬ ಚೆನ್ನಾಗಿದೆ. ಹಾಂ ಕೆಲ ದಿನ ಅನ್ಸುತ್ತೆ ಪೂಜಾ ರೂಮ್ ಕಟ್ಟಲ್ಲ ಮೇಡಮ್, ಹಾಂ ಅವಾಗ ನೀಟಾಗಿ ಕ್ಲೌಡಲ್ಲಿ ನೀರು ಮಾಡಿಬಿಟ್ಟು ಹಾಂ ಈ ಥರ ಡೋರ್ ಹಾಕ್ಸಿದ್ರೆ ನೋಡೋಕೆ ಲುಕ್ ಇರುತ್ತೆ, ಹೌದು. ತುಂಬ ಲೇಟೆಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ ಲುಕ್. ಆಮೇಲೆ ವಾರ್ಡ್ರೋಬ್ಗೆಲ್ಲ ಈ ಥರ ಡೋರ್ಸ್ ಹಾಕ್ಕೋಬೋದು ಮೇಡಮ್. ಇದನ್ನು ಹೊಸ ಟೈಪ್ ಬಂದಿರೋದು ನೋಡಿ, ಓಕೆ. ಓಪನ್ ಡೋರ್ ಫುಲ್ ಸಟ್ರಸ್ ವಾರ್ಡ್ರೋಬ್ಗೆ ಮಾಡ್ಕೋಬೋದು. ಡ್ರಾ ಬರುತ್ತೆ. ನಾವು ತುಂಬ ಬೇಸ್ಟ್ ರೇಟ್ ಹಾಕಿದ್ದೀನಿ, ತುಂಬ ಏನು ಗೊತ್ತಾ, ಟೋಟಲ್ ಆಗಿ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಒನ್ ಟೈಮ್ ಕಲೆಕ್ಷನ್ ಎಲ್ಲ ಆಲ್ ಮನೆಯಲ್ಲೂ ಇಂಟೀರಿಯರ್ ಐಟಮ್ಸ್, ವಿಂಡೋ ಡೋರ್, ಫಿಟ್ಟಿಂಗ್ ಟೋಟಲಿ ಆಲ್ ಐಟಮ್ಸ್. ಹೋಲ್ ಐಟಮು ಎಲ್ಲ ನೀವೇ ಮಾಡಿಕೊಡ್ಬೇಕು. ಥ್ಯಾಂಕ್ ಯು. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ನೋಡಿದ ಎಲ್ಲ ಐಟಮ್ಸು ಕೂಡ ರನ್ನಿಂಗ್ ಐಟಮ್ಸೇ ಇತ್ತು. ಯಾವುದೋ ಹಳೆ ಸ್ಟಾಕ್ ಅಂತೂ ನಾನು ಈ ಶಾಪಲ್ಲಿ ನೋಡಲಿಲ್ಲ. ಇವ್ರ ಕೆಲಸನೂ ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿದೆ, ಅದೊಂದು ಕೂಡ ನಾನು ನೋಡಿದ್ದೀನಿ. ಓಕೆ, ಜೆನ್ಯೂನ್ ಇದ್ದಾರೆ ಅಂತ ನನಗೆ ಅನ್ನಿಸ್ತು. ಬಟ್ ನಾನು ವರ್ಕ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ವರ್ಕ್ ಮಾಡಿಸುವಾಗ ನಾನು ಇಂಟೀರಿಯರ್ ವರ್ಕು ಸ್ಟೆಪ್ ಬೈ ಸ್ಟೆಪ್ ನಾನು ಒಂದೊಂದು ವರ್ಕನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ನಿಮ್ಗೇನಾದರೂ ಈ ಯೂಸ್ಫುಲ್ ಅನಿಸಿದ್ರೆ ಹೊಸ್ದಾಗಿ ಮನೆ ಕಟ್ಟೋರಿಗೆ ಮತ್ತು ಇಂಟೀರಿಯರ್ ವರ್ಕ್ ಮಾಡಿಸ್ಬೇಕು ಅಂದವ್ರಿಗೆ ಖಂಡಿತ ಇದು ಒಂದು ಐಡಿಯಾನೂ ಬರುತ್ತೆ, ಒಂದು ಯೂಸ್ಫುಲ್ ವಿಡಿಯೋ ಅಂತಲೂ ಅನ್ಬೋದು. ಇದು ಕಾಂಟ್ಯಾಕ್ಟ್ ಡೀಟೇಲ್ಸು ಮತ್ತು ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಮತ್ತು ಈ ನಂಬರ್ನು ಕೂಡ ವಿಡಿಯೋ ಕೆಳಗಡೆ ಡಿಸ್ಪ್ಲೇ ಮಾಡಿರ್ತೀನಿ. ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡ್ಬೋದು. ಪೂರ್ತಿ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ರಿಕ್ವೈರ್ಮೆಂಟ್ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್, ಇಂಥದ್ದೇ ಒಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆ. ಅದಕ್ಕೂ ಮುಂಚೆ, ನೀವು ಹೋಗೋಕ್ಕೆ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಕ್ಲೋಸ್ ಮಾಡ್ತಿದ್ರೆ ಪ್ಲೀಸ್ ಬೇಡ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕ್ಲೋಸ್ ಮಾಡಿ. ಇದರಿಂದಾಗಿ ನನಗೆ ಹೊಸ ವೀಡಿಯೋಸ್ ಹಾಕಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.